ಎಲ್ಲರಿಗೂ AM ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. MA ಫಸ್ಟ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ 2022ರ ಎಕನಾಮಿಕ್ಸ್ ಸಬ್ಜೆಕ್ಟ್ ಇಂಡಿಯನ್ ಎಕನಾಮಿ ಫಸ್ಟ್. ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆ 1.5 ಕೋಡ್ ಆಗಿದೆ. ಈಗಾಗಲೇ ನಾವು 1.1 1.2 ಸಹ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ನೀವು ಅಲ್ಲಿಂದ ಇವುಗಳನ್ನು ನೋಡಬಹುದು. ಪ್ರಮುಖವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು 3 ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಿರ್ತಾರೆ. ಒಂದನೇ ಭಾಗದಲ್ಲಿ 5 ಅಂಕದ 4 ಪ್ರಶ್ನೆಗಳು, ಎರಡನೇ ಭಾಗದಲ್ಲಿ 10 ಅಂಕದ 3 ಪ್ರಶ್ನೆಗಳು ಮತ್ತು ಮೂರನೇ ಭಾಗದಲ್ಲಿ 15 ಅಂಕದ 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯತಕ್ಕದ್ದು. ಮೊದಲನೇ ಭಾಗವನ್ನು ಚರ್ಚೆಯನ್ನು ಮಾಡೋಣ. ಮೊದಲನೇ ಭಾಗ 5 ಅಂಕದ ಪ್ರಶ್ನೆಗಳು. ಆರ್ಥಿಕ ಬೆಳವಣಿಗೆಯನ್ನು ನಿರ್ಧರಿಸುವ ಅಂಶಗಳು ಯಾವುವು? ಪರಿಸರ ಮಾಲಿನ್ಯವನ್ನು ವ್ಯಾಖ್ಯಾನಿಸಿ ಮತ್ತು ಭಾರತದಲ್ಲಿ ಪರಿಸರ ಮಾಲಿನ್ಯದ 2 ಉದಾಹರಣೆಗಳನ್ನು ನೀಡಿ. ಮೂರನೇ ಪ್ರಶ್ನೆ, ಜನಸಂಖ್ಯಾ ಲಾಭಾಂಶ ಎಂದರೇನು? ಮಾನವ ಶಕ್ತಿಯ ಯೋಜನೆಯ ಮಹತ್ವವನ್ನು ವಿವರಿಸಿ. ಆರ್ಥಿಕ ಅಭಿವೃದ್ಧಿಯ ಮೂಲ ಸೌಕರ್ಯಗಳ ಪಾತ್ರ ವಿವರಿಸಿ. ಈ ಶಾರ್ಟ್ ನೋಟ್ಸ್ಗಳನ್ನ ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೇನೆ. ನಿಮ್ಗೆ ಬೇಕಾದರೆ ಅಲ್ಲಿ ಜಾಯ್ನ್ ಆಗಿ ಡ್ರಾ ಮಾಡ್ಕೊಳ್ಬಹುದು. ನೀತಿ ಆಯೋಗದ ಕಾರ್ಯಗಳು, ಇದನ್ನು ನಾನು ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಭಾಗ 2 10 ಅಂಕದ ಪ್ರಶ್ನೆಗಳು. ಮಾನವ ಬಡತನ ಸೂಚ್ಯಂಕದ ಪ್ರಸ್ತುತೆಯ ವಿಮರ್ಶಾತ್ಮಕವಾಗಿ ಇದನ್ನು ವಿಶ್ಲೇಷಣೆಯನ್ನು ಮಾಡಬೇಕು. ಇದನ್ನು ಸಹ ನಾನು ನೋಟ್ಸ್ ಹಾಕಿದ್ದೇನೆ. ಭಾರತ ಅರ್ಥವ್ಯವಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಲಕ್ಷಣಗಳು, ಭಾರತದ ಇತ್ತೀಚಿನ ಜನಸಂಖ್ಯಾ ನೀತಿಯ ಲಕ್ಷಣಗಳನ್ನು ಬಗ್ಗೆ ನೋಟ್ಸ್ ನಾನು ಈಗ ಹಾಕಿದ್ದೇನೆ. ಭಾರತದಲ್ಲಿ ಆರೋಗ್ಯ ಮೂಲ ಸೌಕರ್ಯಗಳು, ಸೌಕರ್ಯಗಳ ಮಹತ್ವವನ್ನು ತಿಳಿಸಿ. ಇದನ್ನು ಸಹ ನಾನು ನಾಳೆ ಬೆಳಗ್ಗೆ 10:15 ನಿಮಗೆ ಈ ನೋಟ್ಸ್ ಲಭ್ಯವಾಗ್ತವೆ. ನಾಳೆ ಅಂದರೆ ದಿನಾಂಕ 11/11/2025. ಓಕೆ. ಇನ್ನು ಕೊನೆಯ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಇದನ್ನು ಸಹ ನಾನು ಆಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಟೋಟಲ್ 5 ಪೇಜ್ ಇದೆ. ವೆರಿ ಇಂಪಾರ್ಟೆಂಟ್, ಭಾಳ ಸತಿ ಕೇಳಿದ್ದಾರೆ. ಇನ್ನು ಭಾಗ 3 ಆರ್ಥಿಕ ಅಭಿವೃದ್ಧಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಪ್ರಾಮುಖ್ಯತೆ. ನೋಟ್ಸ್ ಅವೈಲೇಬಲ್ ಇದೆ. ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಸಮಸ್ಯೆಗಳನ್ನು ಮತ್ತು ನಿವಾರಣೆಯ ಉಪಯೋಗಗಳನ್ನು ತಿಳಿಸಿ. ಇದು ಸಹ ನಾನು ನೋಟ್ಸನ್ನು ಹಾಕಿದ್ದೇನೆ. ಸಾರಿಗೆ ವಿಧಗಳು, ಆರ್ಥಿಕ ಅಭಿವೃದ್ಧಿಯಲ್ಲಿ ಅವುಗಳ ಮಹತ್ವವನ್ನು ಚರ್ಚೆ. ಇನ್ನು ಕೊನೆಯ ಪ್ರಶ್ನೆ, ಭಾರತದಲ್ಲಿ ಆರ್ಥಿಕ ಯೋಜನೆ ಯಶಸ್ಸು ಮತ್ತು ವಿಫಲತೆಗಳನ್ನು ವಿವರಿಸಿ. ಈಗಾಗಲೇ ನಾವು ಹಿಸ್ಟ್ರಿ, ಪೊಲಿಟಿಕಲ್, ಎಕನಾಮಿಕ್ಸ್, ಸೋಷಾಲಜಿ, ಎಜುಕೇಷನ್ ಮತ್ತು ಜಿಯೋಗ್ರಫಿ ಕ್ವಶನ್ ಪೇಪರ್ಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ನೀವು ಅವುಗಳನ್ನ ನೋಡಬಹುದು. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಗೆ ಲಭ್ಯವಾಗ್ತದೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ನಿಮಗೆ ಬೇರೆ ವಿಷಯದ ಕ್ವಶನ್ ಪೇಪರ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಮತ್ತು ನಿಮಗೆ ಸಂಶಯವಿದ್ದರೆ ಕಮೆಂಟ್ ಮೂಲಕ ಮತ್ತು ಮೆಸೇಜ್ ಮೂಲಕ ತಿಳಿಸಬಹುದು. BA NEP ಸಿಲೆಬಸ್. BA ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗಾಗಿ NEP ಸಿಲೆಬಸ್, BA, BCom, BSc ಮತ್ತು BBA ಎಲ್ಲ ಪ್ರಶ್ನೆ ಪತ್ರಿಕೆಗಳು 2024 ಮತ್ತು 2025ರ ಪ್ರಶ್ನೆ ಪತ್ರಿಕೆ ನಾನು ಅಪ್ಲೋಡ್ ಮಾಡಿದ್ದೇನೆ. ಇನ್ನು SCP ಸ್ಟೂಡೆಂಟ್ಗಳಿಗೆ ಈಗಾಗಲೇ ನಾನು 1 ಮತ್ತು 2 ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೇನೆ. 3ನೇ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆಗಳು ಇನ್ನೊಂದು ವಾರದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಭಾಳ ಜನ ಕೇಳ್ತಿದ್ರು. ಇನ್ನು ಮೇನ್ ಇಂಪಾರ್ಟೆಂಟ್ ಹಿಸ್ಟ್ರಿ 4th ಸೆಮ್ ಈ ನಡೆದಂತಹ 2025ರ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. MA ಹಿಸ್ಟ್ರಿ 4th ಸೆಮ್. ನಾನೀಗ ಅಪ್ಲೋಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಿಮಗೆ ನೋಟ್ಸ್ ಇನ್ನೂ ಅವೈಲೇಬಲ್ ಆಗಿಲ್ಲ, ಬಟ್ ನಾನು ನೋಟ್ಸನ್ನು ಸಹ ನಿಮಗೆ ಅವೈಲೇಬಲ್ ಮಾಡಿಕೊಡ್ತೀನಿ. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಲೈಕನ್ನು ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.